ನಮಸ್ಕಾರ. ಇಂದು ನಾವು ನಿಮಗೆ ಅತಿಥಿ 2.0 ವೆಬ್ಸೈಟ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ವಿವರಿಸುತ್ತೇವೆ. ಈ ವೆಬ್ಸೈಟ್ ಅನ್ನು ಇಂಡಿಯನ್ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಅವರು ಭಾರತಕ್ಕೆ ಬರುತ್ತಿರುವ ಅಥವಾ ಭಾರತದಿಂದ ಹೊರಡುವ ಎಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ಗಾಗಿ ನಿರ್ಮಿಸಿದ್ದಾರೆ. ನಿಮ್ಮ ಬಳಿ ಡಿಕ್ಲೇರ್ ಮಾಡಬೇಕಾದ ಯಾವುದಾದರೂ ವಸ್ತು ಇದ್ದರೆ, ಉದಾಹರಣೆಗೆ ಗೋಲ್ಡ್, ಫಾರಿನ್ ಕರೆನ್ಸಿ, ಯಾವುದೇ ದುಬಾರಿ ವಸ್ತು ಅಥವಾ ಪೆಟ್ ಅನಿಮಲ್, ಈ ಪ್ರೋಸೆಸ್ ನಿಮಗಾಗಿ. ಸ್ಟೆಪ್ 1, ವೆಬ್ಸೈಟ್ ಅನ್ನು ಹೇಗೆ ಓಪನ್ ಮಾಡುವುದು. ಮೊದಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದರೂ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್, ಫೈರ್ಫಾಕ್ಸ್ ಅಥವಾ ಎಡ್ಜ್ ನಿಮ್ಮ ಬಳಿ ಇರುವುದನ್ನು ಬಳಸಿ. ಅಡ್ರೆಸ್ ಬಾರ್ನಲ್ಲಿ ಟೈಪ್ ಮಾಡಿ atithi.cbic.gov.in. ಎಂಟರ್ ಒತ್ತಿ. ಅತಿಥಿ 2.0 ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತದೆ. ಸ್ಟೆಪ್ 2, ಹೊಸ ಅಕೌಂಟ್ ಸೃಷ್ಟಿಸುವುದು, ರಿಜಿಸ್ಟ್ರೇಷನ್. ನೀವು ಈ ವೆಬ್ಸೈಟ್ಗೆ ಮೊದಲ ಬಾರಿ ಬರುತ್ತಿದ್ದರೆ ಮೊದಲು ರಿಜಿಸ್ಟರ್ ಮಾಡಬೇಕು. ಹೋಮ್ ಪೇಜಿನಲ್ಲಿ ಬಲಭಾಗದಲ್ಲಿ ರಿಜಿಸ್ಟರ್ ಬಟನ್ ಕಾಣಿಸುತ್ತದೆ, ಅದನ್ನು ಕ್ಲಿಕ್ ಮಾಡಿ. ಈಗ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿ. ಈ ಡೀಟೇಲ್ಸ್ ಹಾಕಬೇಕು. ಪ್ಯಾಸೆಂಜರ್ ಆಪ್ಷನ್ ಸಿಲೆಕ್ಟ್ ಮಾಡಿ. ಪಾಸ್ಪೋರ್ಟ್ ನಂಬರ್ ಅಥವಾ ಸರ್ಕಾರಿ ಐಡಿ ನಂಬರ್. ಹೆಸರು ಪಾಸ್ಪೋರ್ಟ್ ನಲ್ಲಿ ಇರುವಂತೆಯೇ ಬರೆಯಿರಿ. ದೇಶ, ಜನ್ಮ ದಿನಾಂಕ, ಲಿಂಗ, ರಾಷ್ಟ್ರೀಯತೆ. ಇಮೇಲ್ ಐಡಿ, ಇಲ್ಲಿ OTP ಬರುತ್ತದೆ. ಮೊಬೈಲ್ ನಂಬರ್. ಒಂದು ಸೆಕ್ಯೂರಿಟಿ ಕ್ವೆಶ್ಚನ್ ಆಯ್ಕೆ ಮಾಡಿ ಮತ್ತು ಅದರ ಉತ್ತರ ನೀಡಿ. ಲೋಕಲ್ ಮತ್ತು ಫಾರಿನ್ ಅಡ್ರೆಸ್ ಇದ್ದರೆ ಎಲ್ಲವನ್ನು ಫಿಲ್ ಮಾಡಿದ ನಂತರ ಸಬ್ಮಿಟ್ ಮಾಡಿ. ನಿಮ್ಮ ಇಮೇಲ್ಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತದೆ. ಸ್ಟೆಪ್ 3, ಲಾಗಿನ್ ಹೇಗೆ ಮಾಡುವುದು. ರಿಜಿಸ್ಟ್ರೇಷನ್ ಆಗಿದೆಯಾ? ಈಗ ಲಾಗಿನ್ ಮಾಡೋಣ. ಹೋಮ್ ಪೇಜ್ನಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಿ. ಈ 3 ವಿಷಯಗಳನ್ನು ಫಿಲ್ ಮಾಡಿ. ಪಾಸ್ಪೋರ್ಟ್ ನಂಬರ್ ಅಥವಾ ಐಡಿ, ಪಾಸ್ವರ್ಡ್ ಕನಿಷ್ಠ 10 ಕ್ಯಾರೆಕ್ಟರ್ಸ್ ಮತ್ತು ಕ್ಯಾಪ್ಚಾ ಕೋಡ್. ಲಾಗಿನ್ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ಗೆ OTP ಬರುತ್ತದೆ, ಅದನ್ನು ಹಾಕಿ. ಸಬ್ಮಿಟ್ OTP ಒತ್ತಿ. ಲಾಗಿನ್ ಆದ ನಂತರ ಕೆಲವು ಪ್ರಶ್ನೆಗಳು, ಕ್ವೆಶ್ಚನೇರ್ ಬರುತ್ತವೆ. ಅದಕ್ಕೆ ಎಸ್ ಅಥವಾ ನೋ ಎಂದು ಉತ್ತರ ನೀಡಿ. ಸ್ಟೆಪ್ 4, ಬ್ಯಾಗೇಜ್ ಡಿಕ್ಲರೇಷನ್ ಹೇಗೆ ಫಿಲ್ ಮಾಡುವುದು. ಇದು ಅತ್ಯಂತ ಇಂಪಾರ್ಟೆಂಟ್ ಸ್ಟೆಪ್. ನೀವು ಡಿಕ್ಲೇರ್ ಮಾಡಲು ಬಯಸುವ ಎಲ್ಲ ಐಟಮ್ಸ್ ಅನ್ನು ಇಲ್ಲಿ ಫಿಲ್ ಮಾಡಬೇಕು. ಡ್ಯಾಶ್ ಬೋರ್ಡ್ ನಲ್ಲಿ ಬ್ಯಾಗೇಜ್ ಡಿಕ್ಲರೇಷನ್ ಆಪ್ಷನ್ ಸಿಲೆಕ್ಟ್ ಮಾಡಿ. ಗೈಡ್ಲೈನ್ಸ್ ಓದಿ ಮತ್ತು ಓಕೆ ಮಾಡಿ. ಫಾರ್ಮಿನ ವಿವಿಧ ಸೆಕ್ಷನ್ ಗಳನ್ನು ಫಿಲ್ ಮಾಡಿ. ಪ್ಯಾಸೆಂಜರ್ ಡೀಟೇಲ್ಸ್, ಇದು ಆಟೋಮ್ಯಾಟಿಕ್ ಆಗಿ ಫಿಲ್ ಆಗುತ್ತದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್, ಟ್ರಾವೆಲ್ ಡೀಟೇಲ್ಸ್, ಉದಾಹರಣೆಗೆ PNR, ಫ್ಲೈಟ್ ನಂಬರ್, ಅರೈವಲ್ ಡೇಟ್. ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್, ಅದು ಅನ್ವಯಿಸುತ್ತಿದ್ದರೆ. ಐಟಮ್ಸ್, ಗೋಲ್ಡ್, ಕರೆನ್ಸಿ, ಸಂಪೂರ್ಣ ಡೀಟೇಲ್ಸ್. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. PDF, JPG ಅಥವಾ PNG ಫಾರ್ಮ್ಯಾಟ್ನಲ್ಲಿ ಸಬ್ಮಿಟ್ ಮಾಡಿ. ಸ್ಕ್ರೀನ್ ಮೇಲೆ ಕನ್ಫರ್ಮೇಷನ್ ಬರುತ್ತದೆ ಮತ್ತು ರೆಡ್ ಚಾನೆಲ್ಗೆ ಹೋಗುವ ಸೂಚನೆ ನೀಡಲಾಗುತ್ತದೆ. ಸ್ಟೆಪ್ 5, ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಹೇಗೆ ಮಾಡುವುದು. ನೀವು ಭಾರತದಿಂದ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಹೊರಗೆ ತೆಗೆದುಕೊಂಡು ಹೋಗಿ ಮತ್ತೆ ತರುತ್ತಿದ್ದರೆ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಅಗತ್ಯವಾಗುತ್ತದೆ. ಮೆನುವಿನಲ್ಲಿ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಆಪ್ಷನ್ಗೆ ಹೋಗಿ. ರಿಕ್ವೆಸ್ಟ್ ಫಾರ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಟ್ರಾವೆಲ್ ಮತ್ತು ಐಟಮ್ ಡೀಟೇಲ್ಸ್ ಫಿಲ್ ಮಾಡಿ. ಡಾಕ್ಯುಮೆಂಟ್ಸ್ ಮತ್ತು ಫೋಟೋ ಅಪ್ಲೋಡ್ ಮಾಡಿ. ಸೇವ್ ಮಾಡಿ ಮತ್ತು ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಆಫೀಸರ್ ಮೂಲಕ ವೆರಿಫೈ ಮಾಡಿಸಿ. ಸ್ಟೆಪ್ 6, ಟೆಂಪರರಿ ಇಂಪೋರ್ಟ್ ಸರ್ಟಿಫಿಕೇಟ್ TIC. ನೀವು ವಿದೇಶದಿಂದ ಯಾವುದಾದರೂ ವಸ್ತುವನ್ನು ತಾತ್ಕಾಲಿಕವಾಗಿ ಭಾರತಕ್ಕೆ ತಂದು ನಂತರ ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರೆ TIC ಪಡೆಯಬೇಕು. ಟೆಂಪರರಿ ಇಂಪೋರ್ಟ್ ಸರ್ಟಿಫಿಕೇಟ್ ಆಪ್ಷನ್ ಸಿಲೆಕ್ಟ್ ಮಾಡಿ. ಟ್ರಾವೆಲ್ ಮತ್ತು ಐಟಮ್ಗಳ ಸಂಪೂರ್ಣ ಡೀಟೇಲ್ಸ್ ಫಿಲ್ ಮಾಡಿ ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಭಾರತಕ್ಕೆ ಅರೈವ್ ಆದಾಗ ಕಸ್ಟಮ್ಸ್ ಹೆಲ್ಪ್ ಡೆಸ್ಕ್ ನಿಂದ ಸರ್ಟಿಫಿಕೇಟ್ ಪಡೆಯಿರಿ. ಸ್ಟೆಪ್ 7, ಪೆಟ್ ಇಂಪೋರ್ಟ್ ಡಿಕ್ಲರೇಷನ್ ನಿಮ್ಮ ಪೆಟ್ಗಾಗಿ. ನೀವು ಪೆಟ್ ಜೊತೆ ಟ್ರಾವೆಲ್ ಮಾಡುತ್ತಿದ್ದೀರಾ? ಆಗ ಈ ಸ್ಟೆಪ್ ನಿಮಗಾಗಿ. ಪೆಟ್ ಇಂಪೋರ್ಟ್ ಡಿಕ್ಲರೇಷನ್ ಆಪ್ಷನ್ ಸಿಲೆಕ್ಟ್ ಮಾಡಿ. ಪೆಟ್ ಡೀಟೇಲ್ಸ್ ಫಿಲ್ ಮಾಡಿ. ಹೆಸರು, ಬ್ರೀಡ್ ಮತ್ತು ಮೈಕ್ರೋಚಿಪ್ ನಂಬರ್. ವ್ಯಾಕ್ಸಿನೇಷನ್ ಸಂಬಂಧಿತ ಸಂಪೂರ್ಣ ಮಾಹಿತಿ. ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ನಂತರ AQCS ಅಂದರೆ ಅನಿಮಲ್ ಕ್ವಾರಂಟೈನ್ ನಿಂದ ಅಪ್ರೂವಲ್ ಪಡೆಯಬೇಕು. ಸ್ಟೆಪ್ 8, ಫ್ಯಾಮಿಲಿ ಮೆಂಬರ್ಗಳನ್ನು ಆಡ್ ಮಾಡುವುದು. ನಿಮ್ಮ ಜೊತೆ ಫ್ಯಾಮಿಲಿ ಇದೆಯಾ? ಅವರ ಡೀಟೇಲ್ಸ್ ಅನ್ನು ಕೂಡ ಇದೇ ಅಕೌಂಟ್ ನಲ್ಲಿ ಆಡ್ ಮಾಡಬಹುದು. ಫ್ಯಾಮಿಲಿ ಡಿಕ್ಲರೇಷನ್ ಸೆಕ್ಷನ್ಗೆ ಹೋಗಿ. ಆಡ್ ಫ್ಯಾಮಿಲಿ ಮೆಂಬರ್ ಮೇಲೆ ಕ್ಲಿಕ್ ಮಾಡಿ. ಅವರ ಪರ್ಸನಲ್ ಡೀಟೇಲ್ಸ್ ಫಿಲ್ ಮಾಡಿ ಮತ್ತು ಸೇವ್ ಮಾಡಿ. ಸ್ಟೆಪ್ 9, ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ನೋಡುವುದು. ಯಾವುದೇ ಕರೆನ್ಸಿಯ ಕರೆಂಟ್ ರೇಟ್ ಚೆಕ್ ಮಾಡುವುದು ಬಹಳ ಸುಲಭ. ವ್ಯೂ ಎಕ್ಸ್ಚೇಂಜ್ ರೇಟ್ ಆಪ್ಷನ್ ಸಿಲೆಕ್ಟ್ ಮಾಡಿ. ಕರೆನ್ಸಿ ಕೋಡ್ ಸಿಲೆಕ್ಟ್ ಮಾಡಿ. ಉದಾಹರಣೆಗೆ USD, ಯೂರೋ, GBP ಇತ್ಯಾದಿ. ಗೆಟ್ ರೇಟ್ ಕ್ಲಿಕ್ ಮಾಡಿ. ಕರೆಂಟ್ ರೇಟ್ ಸ್ಕ್ರೀನ್ ಮೇಲೆ ಕಾಣಿಸುತ್ತದೆ. ಸ್ಟೆಪ್ 10, ಪಾಸ್ವರ್ಡ್ ಮರೆತಿದ್ದೀರಾ? ರೀಸೆಟ್ ಹೇಗೆ ಮಾಡುವುದು?
ಪರವಾಗಿಲ್ಲ, ಪಾಸ್ವರ್ಡ್ ರೀಸೆಟ್ ಮಾಡುವುದು ತುಂಬಾ ಸರಳ. ಲಾಗಿನ್ ಪೇಜ್ನಲ್ಲಿ ಫಾರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. 2 ಆಯ್ಕೆಗಳು ಬರುತ್ತವೆ: ಸೆಕ್ಯೂರಿಟಿ ಪ್ರಶ್ನೆ ಅಥವಾ ಇಮೇಲ್. ನಿಮಗೆ ಸುಲಭವಾದ್ದನ್ನು ಆಯ್ಕೆ ಮಾಡಿ. ಕೇಳಿದ ಮಾಹಿತಿಯನ್ನು ಫಿಲ್ ಮಾಡಿ ಮತ್ತು ಹೊಸ ಪಾಸ್ವರ್ಡ್ ಸೆಟ್ ಮಾಡಿ. ಆಯಿತು, ಮುಗಿಯಿತು. ಇದೇ ಅತಿಥಿ 2.0 ವೆಬ್ಸೈಟ್ನ ಸಂಪೂರ್ಣ ಪ್ರಕ್ರಿಯೆ. ನಾವು ಎಲ್ಲ 10 ಹಂತಗಳನ್ನು ಒಳಗೊಂಡಿದ್ದೇವೆ. ನೋಂದಣಿಯಿಂದ ಬ್ಯಾಗೇಜ್ ಘೋಷಣೆ, ರಫ್ತು ಪ್ರಮಾಣಪತ್ರ, ಪೆಟ್ ಇಂಪೋರ್ಟ್ ಮತ್ತು ಪಾಸ್ವರ್ಡ್ ರೀಸೆಟ್ವರೆಗೆ. ಒಂದು ಮುಖ್ಯ ವಿಷಯ, ನೀವು ನಮೂದಿಸುವ ಎಲ್ಲ ಮಾಹಿತಿಯೂ ಸರಿಯಾಗಿ ಮತ್ತು ನಿಖರವಾಗಿ ಇರಬೇಕು. ಆಗ ವಿಮಾನ ನಿಲ್ದಾಣದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಮತ್ತು ನಿಮ್ಮ ಪ್ರಯಾಣ ಸುಗಮವಾಗುತ್ತದೆ. ನಿಮ್ಮ ಪ್ರಯಾಣ ಶುಭವಾಗಲಿ. ಧನ್ಯವಾದಗಳು. ಭಾರತೀಯ ಕಸ್ಟಮ್ಸ್ ವಿಭಾಗ, ಅತಿಥಿ.cbic.gov.in